ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನಂಜನಗೂಡು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹೊರಳವಾಡಿ, ದೇವನೂರು, ಗಟ್ಟವಾಡ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಮಾಜಿ ಶಾಸಕ ಹರ್ಷವರ್ಧನ್ ಅವರು ಬಿಜೆಪಿ ಅಭ್ಯರ್ಥಿ ಬಾಲರಾಜು ಪರ ಮತಯಾಚನೆ ಮಾಡಿದರು. ಗ್ರಾಮಗಳಿಗೆ ತೆರಳಿ ಮತದಾರರನ್ನ ಭೇಟಿ ಮಾಡಿ ಕರಪತ್ರ ನೀಡುವ ಮೂಲಕ ಅಭ್ಯರ್ಥಿ ಬಾಲರಾಜ್ ಅವರಿಗೆ ಮತ ನೀಡುವಂತೆ ಮನವಿ ಮಾಡಿಕೊಂಡರು. ಬಳಿಕ ಅವರು ಮಾತನಾಡಿ, ಕಳೆದ 10 ತಿಂಗಳ ಹಿಂದೆ ಮಾಡಿದ ತಪ್ಪನ್ನ ಈಗ ಮಾಡಬೇಡಿ. ಕ್ಷೇತ್ರಕ್ಕೆ ನಾವು ಮಾಡಿದ ಅಭಿವೃದ್ಧಿಯನ್ನ ಮರೆತು ಬಿಜೆಪಿಯನ್ನ ಸೋಲಿಸಿ. ಈಗ 10 ತಿಂಗಳಿಂದ ಯಾವುದೇ ಅಭಿವೃದ್ಧಿ ಕಾಣದೆ ಮತದಾರರಾದ ನೀವು ವ್ಯಥ ಪಡುವಂತಾಗಿದೆ. ಈ ಚುನಾವಣೆಯಲ್ಲಿ ದಯವಿಟ್ಟು ಅಂತಹ ತಪ್ಪು ಮಾಡದೆ ಬಿಜೆಪಿ ಅಭ್ಯರ್ಥಿ ಬಾಲರಾಜ್ ಅವರನ್ನ ಗೆಲ್ಲಿಸುವ ಮೂಲಕ ಬಿಜೆಪಿ ಹಾಗೂ ಮೋದಿಯವರ ಕೈ ಬಲಪಡಿಸಬೇಕು. ದೇಶ ಮತ್ತು ರಾಜ್ಯ ಅಭಿವೃದ್ಧಿ ಈಗ ಆಗಬೇಕಾದರೆ ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ಮಾಡಬೇಕು ಎಂದು ಕಾರ್ಯಕರ್ತರ ಸಮ್ಮುಖದಲ್ಲಿ ಮನವಿ ಮಾಡಿಕೊಂಡರು. ನಿಕಟಪೂರ್ವ ಮಂಡಲ ಅಧ್ಯಕ್ಷ ವಕೀಲ ಮಹೇಶ್ ಮಾತನಾಡಿ, ಮಾಜಿ ಶಾಸಕರು ನಮ್ಮ ಕ್ಷೇತ್ರಕ್ಕೆ ಹಾಗೂ ನಮ್ಮ ಗ್ರಾಮಗಳಿಗೆ ಕೋಟ್ಯಾಂತರ ರೂಪಾಯಿ ಅನುದಾನ ತಂದು ಅಭಿವೃದ್ಧಿ ಪಡಿಸಿದ್ರು. ಆದರೆ ಅದನ್ನ ಸ್ಮರಿಸದೆ ಯಾವುದೋ ಕಾರಣಕ್ಕೆ ಅವರನ್ನ ಸೋಲಿಸಿದ್ದು ನಿಜಕ್ಕೂ ವಿಷಾದನೀಯ. ಆದರೆ ಈಗ ಆ ತಪ್ಪು ಮಾಡದೆ ಈ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಬಾಲರಾಜ್ ಅವರಿಗೆ ಮತ ನೀಡುವಂತೆ ಕೇಳಿಕೊಂಡರು. ಪ್ರಚಾರಕ್ಕೆ ಗ್ರಾಮಕ್ಕೆ ಬಂದ ಮಾಜಿ ಶಾಸಕರು ಹಾಗೂ ಮುಖಂಡರನ್ನ ಗ್ರಾಮಸ್ಥರು ಶಾಲು ಹೊದಿಸಿ ಮಾಲಾರ್ಪಣೆ ಮಾಡಿ ಗೌರವಿಸಿದರು. ಇನ್ನು ಈ ಮತಯಾಚನೆಯಲ್ಲಿ ಮಂಡಲ ಅಧ್ಯಕ್ಷ ಕೆಂಡಗಣ್ಣಪ್ಪ, ಮಾಜಿ ಅಧ್ಯಕ್ಷ ಹೊರಳವಾಡಿ ಮಹೇಶ್, ಬದನವಾಳು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಹೇಶ್, ಶ್ಯಾಮ ಪಾಟೇಲ್, ರಂಗನಾಥ್, ಹೆಮ್ಮಾರಗಾಲ ಸೋಮಣ್ಣ, ಶಿವಣ್ಣ, ಮಳ್ಳೂರು ಶೇಖರ್, ಮಸಗೆ ರಾಜು, ಮಹದೇವಸ್ವಾಮಿ ಸೇರಿದಂತೆ ಹಲವಾರು ಮುಖಂಡರುಗಳು ಉಪಸ್ಥಿತರಿದ್ದರು. ರಾಜಕೀಯ ಮಾಡ್ಬಿಡ್ಬೋದು ನೋಡಿ, ಅಧಿಕಾರಕ್ಕೋಸ್ಕರ ಯಾವ ವಿಚಾರದಲ್ಲೂ ರಾಜಕೀಯ ಮಾಡ್ಬಿಡ್ಬೋದು. ಅದು ಬಂದು ಕೂತ್ಕೊಂಡು ಏನೋ ಮಾತಾಡಿಕ್ಕೆ ಆಚ ಕಡೆ ಬಂದ್ಬಿಟ್ಟು ಬೆಂಬಲ ಸೂಚಿಸಿದಾರೆ ಅನ್ಬಿಡೋದ. ಆಮೇಲೆ ಇಲ್ಲಿ ನೋಡಿದ್ರೆ ಇವ್ರು ಕೇಳಿದ್ರೆ ನಾನು ಆತರ ನಾನು ಎಲ್ಲೂ ಓಡಾಡಕ್ಕಾಗಲ್ಲ, ನನಗೇನೆ ನಾನು ಎಲ್ಲೂ ಪ್ರಚಾರಕ್ಕೂ ಬರೋಕ್ಕಾಗಲ್ಲ, ಇನ್ನೇನು ಮನೇಲಿ ಕೂತ್ಕೊಂಡು ಮೈಕಲ್ಲಿ ಮಾತಾಡಕ್ಕಾಗತ್ತ, ನನಗೆ ಸಾಕಾಗೋಗ್ಬಿಟ್ಟಿದೆ. ಇಲ್ಲಿ ಜೊತೆಯಲ್ಲಿ ಇದ್ರಲ್ಲ ಕೆಲವರೆಲ್ಲ, ಇವ್ರು ಕೆಲವರೆಲ್ಲ ಏನ್ ಮಾಡಿದ್ರು, ಅವರ ವೈಯಕ್ತಿಕ ಲಾಭಕ್ಕೋಸ್ಕರ ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾರೆ. ಅದು ನಾನು ಹೇಳ್ಬೋದು, ವೈಯಕ್ತಿಕ ಲಾಭಕ್ಕೋಸ್ಕರನೇ ಸೇರ್ಕೊಂಡಿದ್ರು. ಆಮೇಲೆ ಕೆಂಗಣ್ಣಪ್ಪ ನಂಗೆ ಫೋನ್ ಮಾಡಿ ಹೇಳ್ತಾರೆ, ಹಿಂಗೆ ಆಗೋಗ್ಬಿಟ್ಟಿದ್ದಾರೆ, ಸುಮಾರು ಜನ ಹೋಗೋರೆಲ್ಲ ಈ ಕಡೆ ನಿಮ್ ಜೊತೆ ಇದ್ದವರೆಲ್ಲ ಹಾಗೆ. ನಾನು ಕೆಂಗಣ್ಣಪ್ಪ ಬಹಳ ಲಾಸ್ ಆಗೋಗ್ಬಿಟ್ಟಿದೆ ನನಗೆ, ಫಲಿತಾಂಶ ಬರ್ಲಿ ಗೊತ್ತಾಗತ್ತೆ ಏನಾಗತ್ತೆ ಅಂತ. ಇನ್ನ 3-4 ತಿಂಗಳು ಜನರ ಸರ್ಕಾರ ಬಿರ್ಗಿದ್ದು ಹೋಗ್ಬಿಟ್ರೆ ಮತ್ತೆ ವಾಪಸ್ ಬರ್ತಾರೆ ಬಿಡಿ, ನನ್ಗೇನು. ಎಲ್ಲ ಸಮುದಾಯದವ್ರಿಗೂ ಕೂಡ ಹಲವಾರು ಯೋಜನೆಗಳನ್ನ ನಮ್ಮ ಶಾಸಕರು ಮತ್ತು ನಮ್ಮ ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹಲವಾರು ಯೋಜನೆಗಳನ್ನ ಕೊಟ್ಟು, ಆದ್ರೂ ಕೂಡ ಯಾಕೆ ಈ ರೀತಿ ನಮ್ಮಲ್ಲಿ ಒಂದು ಭಿನ್ನ ಭೇದ ಆಗ್ತಾ ಇದೆ? ಮತದಾರರಲ್ಲಿ ಒಂದು ಏನು ಗ್ಯಾರಂಟಿ ಕಾರ್ಡ್ಗಳ ಒಂದು ತಪ್ಪು ಕಲ್ಪನೆಯನ್ನ ಮೊನ್ನೆ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಅವರು ಒಂದು ಕಣ್ಣಿಗೆ ಮಣ್ಣರ್ಚೋ ಕೆಲಸ ಮಾಡ್ಬಿಟ್ಟು ಇಡೀ ಮತದಾರರನ್ನ ತಮ್ಮ ಕಡೆ ಓಲೈಸ್ಕೊಂಡು, ಅದಲ್ಲದೆ ಒಂದು ಧ್ರುವನಾರಾಯಣ ಅವರು ಅಕಾಲಿಕ ಮರಣ ಹಾಗೂ ಅವರ ಶ್ರೀಮತಿಯವರು ಅಕಾಲಿಕ ಮರಣ, 2 ಕಾರಣಗಳು ನಮ್ಮ ಶಾಸಕರು ಸೋಲೋದಕ್ಕೆ ಕಾರಣ ಆಯ್ತು. ಒಂದ್ ವೇಳೆ ಏನಾದ್ರು ಅಕಸ್ಮಾತ್ ನಾವೇನಾದ್ರು ಶಾಸಕರಿಗೆ ಏನಾದ್ರು ಈ ಒಂದು ಬಾರಿ ಗೆಲ್ಸಿದ್ರೆ ನಿಜವಾಗ್ಲೂ ನಾವು ನಂಜನಗೂಡು ವಿಧಾನಸಭಾ ಕ್ಷೇತ್ರ 825 ಕೋಟಿ ಅನುದಾನವನ್ನ ತಂದುಕೊಟ್ಟು ಶ್ವೇತಪತ್ರ ಹೊರಡಿಸಿ ನಮ್ಮ ಗುರುಮಲ್ಲೇಶ್ವರ ಮಠದಲ್ಲಿ ಶ್ವೇತಪತ್ರನ ಅಧಿಕೃತವಾಗಿ ಹೊರಡಿಸ್ತಂತ ಇಡೀ ರಾಜ್ಯದ ಒಬ್ಬ ಶಾಸಕರು ಅಂದ್ರೆ ಅದು ಹರ್ಷವರ್ಧನ್. ಯಾಕಂದ್ರೆ ಅವ್ರನ್ನ ಹೊಗಳಿಕೆಗೆ ಮೆಚ್ಚುಗೆ